ಪ್ರೇಸ್ ದ ಲಾರ್ಡ್ ಪ್ರಿಯರೇ, ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ವಾಚನಗಳಲ್ಲಿ ನಾವು ನೋಡುತ್ತೇವೆ ಯೇಸು ಕ್ರಿಸ್ತರನ್ನ ಹಿಂಬಾಲಿಸುವುದರ ಪ್ರತಿಫಲ. ಪ್ರಿಯರೇ, ಇಂದು ಶುಭ ಸಂದೇಶದಲ್ಲಿ ಯೇಸು ಕ್ರಿಸ್ತರು ತಮ್ಮ ಶಿಷ್ಯರನ್ನ ಶುಭ ಸಂದೇಶ ಸಾರಲು ಕಳುಹಿಸುವಾಗ ಯೇಸು ಕ್ರಿಸ್ತರನ್ನು ಹಿಂಬಾಲಿಸುವುದರಿಂದ ಬರುವ ಸಮಸ್ಯೆಗಳು, ಸವಾಲುಗಳು, ಪ್ರತಿಫಲ ಇವುಗಳ ಬಗ್ಗೆ ಎಚ್ಚರಿಸುತ್ತಾರೆ. ಪ್ರಿಯರೇ, ಮೊದಲನೇದಾಗಿ ಯೇಸು ಕ್ರಿಸ್ತರು ಹೇಳ್ತಾರೆ, ನಾನು ಈ ಲೋಕಕ್ಕೆ ಸಮಾಧಾನವನ್ನು ತರಲು ಬಂದೆನೆಂದು ಭಾವಿಸಬೇಡಿ, ಸಮಾಧಾನವನ್ನೆಲ್ಲ ಛೇದಿಸುವ ಖಡ್ಗವನ್ನು ತರಲು ಎಂದು. ಹೌದು ಪ್ರಿಯರೇ, ಪ್ರಭು ಯೇಸು ಕ್ರಿಸ್ತರು ಈ ಭೂಲೋಕಕ್ಕೆ ಬಂದಿದ್ದು ಸಮಾಧಾನವನ್ನು ತರಲು ಅಲ್ಲ, ರಕ್ಷಣೆಯನ್ನ ತರಲು. ಪ್ರಿಯರವ್ರು ಹೇಳ್ತಾರೆ, ಖಡ್ಗ, ಛೇದಿಸುವ ಖಡ್ಗ. ಇದರ ಅರ್ಥ ಯೇಸು ಕ್ರಿಸ್ತರು ಯುದ್ಧ ಮಾಡೋದಕ್ಕಲ್ಲ, ಬದಲಾಗಿ ಒಬ್ಬ ವ್ಯಕ್ತಿ ಪ್ರಭು ಯೇಸು ಕ್ರಿಸ್ತರನ್ನ ನಂಬಿದಾಗ ಅವರು ನನ್ನ ಬದಲಿಗೆ ನನ್ನ ಪಾಪಗಳ ಪರಿಹಾರಕ್ಕೆ ಅವರ ಪರಿಶುದ್ಧ ರಕ್ತವನ್ನು ಸುರಿಸಲು ಬಂದರು ಎಂದು ಆತ ವಿಶ್ವಾಸಿಸುವಾಗ ಆತನ ಕುಟುಂಬದವರೇ, ಆತನ ತಂದೆ, ತಾಯಿ, ಮಗ, ಮಕ್ಕಳು ಅವರು ವಿರೋಧಿಸಬಹುದು. ಕಾರಣ ಯೇಸು ಕ್ರಿಸ್ತರ ಸತ್ಯವನ್ನ ಒಬ್ಬ ವ್ಯಕ್ತಿ ವಿಶ್ವಾಸಿಸುವಾಗ ಅವನ ಜೀವಿತದಲ್ಲಿ ಬದಲಾವಣೆಗಳಾಗ್ತದೆ. ಆತ ತನ್ನ ಜೀವಿತವನ್ನ ಮಾರ್ಪಡಿಸಿಕೊಳ್ತಾನೆ, ಮಾನಸಾಂತರಗೊಂಡು ಯೇಸು ಕ್ರಿಸ್ತರ ಸತ್ಯದಲ್ಲಿ ನಡೀತಾನೆ. ಆ ಸಂದರ್ಭದಲ್ಲಿ ಲೌಕಿಕವಾದ ರೀತಿ ನೀತಿಗಳಿಂದ ಆತ ಬೇರ್ಪಡುತ್ತಾನೆ. ಪ್ರಿಯರೇ, ಯಾವಾಗ ನಾವು ಯೇಸುವಿನಂತೆ ಜೀವಿಸಲು ಪ್ರಯತ್ನಿಸ್ತೇವೆ ಆಗ ನಮ್ಮ ಕುಟುಂಬದವರೇ ನಮ್ಮನ್ನ ಹಾಸ್ಯ ಮಾಡಬಹುದು, ವಿರೋಧಿಸಬಹುದು, ಒಂಟಿ ಮಾಡಬಹುದು. ಆದರೆ ಅಂಥ ಸಂದರ್ಭದಲ್ಲಿ ನಾವು ಧೃತಿಗೆಡದೆ ವಿಶ್ವಾಸದಲ್ಲಿ ಸ್ಥಿರವಾಗಿರಬೇಕು ಅಂತ ಯೇಸು ಕ್ರಿಸ್ತರು ತಿಳಿಸ್ತಾರೆ. ಪ್ರಿಯರೇ, ವಚನ 37ರಲ್ಲಿ ನೋಡ್ತೇವೆ, ನೀವು ನನ್ನನ್ನು ಪ್ರೀತಿಸೋದಕ್ಕಿಂತ ಹೆಚ್ಚಾಗಿ ತಂದೆ ತಾಯಿಯನ್ನು ಪ್ರೀತಿಸುವವನು ನನ್ನನ್ನಾಗಲು ಯೋಗ್ಯನಲ್ಲ. ಹೌದು ಪ್ರಿಯರೇ, ಪ್ರಭು ಯೇಸು ಕ್ರಿಸ್ತರನ್ನ, ತಂದೆ ದೇವರನ್ನ ಮೊದಲು ನಾವು ಪ್ರೀತಿಸಬೇಕು. ಅವರಿಗೆ ಮೊದಲ ಸ್ಥಾನವನ್ನು ನಾವು ಕೊಡಬೇಕು, ಪ್ರಥಮ ಸ್ಥಾನವನ್ನು ಕೊಡಬೇಕು. ಕಾರಣ ತಂದೆ ದೇವರು ನಮ್ಮನ್ನ ಪ್ರೀತಿಸಿದ್ರಿಂದ ಇಂದು ನಾವು ಇತರರನ್ನ ಪ್ರೀತಿಸ್ತಾ ಇದ್ದೇವೆ. ಪ್ರಥಮ ಸ್ಥಾನ ಶಿಲುಬೆ. ಆ ಶಿಲುಬೆಯನ್ನು ಹೊತ್ತುಕೊಂಡು ಅವರನ್ನ ಹಿಂಬಾಲಿಸಿದವನು ಯೇಸುವಿನವನಾಗಲು ಯೋಗ್ಯನಲ್ಲ ಅಂತ ಹೇಳ್ತಾ ಇದ್ದಾರೆ. ತನ್ನ ಪ್ರಾಣವನ್ನ ಕಾಪಾಡಿಕೊಳ್ಳುವವನು ಅದನ್ನ ಕಳ್ಕೊಳ್ತಾನೆ, ನನಗೋಸ್ಕರ ತನ್ನ ಪ್ರಾಣವನ್ನು ಕಳೆದುಕೊಳ್ಳುವವನು ಅದನ್ನ ಪಡ್ಕೊಳ್ತಾನೆ ಅಂತ. ಹೌದು ಪ್ರಿಯರೇ, ಆ ಶಿಲುಬೆಯನ್ನ ಹೊತ್ತುಕೊಂಡು, ಅಂದ್ರೆ ನನ್ನ ಒಂದು ಅಜ್ಞಾನದಿಂದ ನಾನು ಮಾಡಿಕೊಂಡಂತಹ ಸಮಸ್ಯೆಗಳಲ್ಲಿ ಸಿಕ್ಕಿಕೊಳ್ಳೋದಲ್ಲ, ಶುಭ ಸಂದೇಶದ ನಿಮಿತ್ತವಾಗಿ ಬರುವಂತಹ ಆ ಕಷ್ಟ ಸಂಕಷ್ಟಗಳು ದೇವರ ಸಾಮ್ರಾಜ್ಯಕ್ಕಾಗಿ, ಅವರ ಸತ್ಸಂಬಂಧಕ್ಕಾಗಿ ನಾವು ಪಡುವಂತಹ ಪಾಡುಗಳು, ಪ್ರತಿ ದಿನದ ಆ ಒಂದು ಹೋರಾಟಗಳಲ್ಲಿ ಸೈತಾನನ ಈ ಲೋಕದ ರೀತಿ ನೀತಿಗಳ ವಿರುದ್ಧವಾಗಿ ನಾವು ಹೋಗುವಾಗ ಆ ಶಿಲುಬೆಯನ್ನು ಹೊತ್ತುಕೊಂಡು ಬರಲು ಇಲ್ಲಿ ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾರೆ. ಎಂಥ ಅವಮಾನಗಳು, ಎಂಥ ಕಷ್ಟಗಳು ಬಂದರೂ ಕೂಡ ಎದುರಿಸಲು ನಾವು ಸಿದ್ಧರಾಗಬೇಕು. ಈ ಲೋಕದಲ್ಲಿ ಪ್ರಾಣವನ್ನ ಉಳಿಸಿಕೊಂಡು ಆತ್ಮವನ್ನೇ ನಷ್ಟಪಟ್ಟುಕೊಂಡ್ರೆ ಏನು ಪ್ರಯೋಜನ? ಪ್ರಭು ಯೇಸು ಕ್ರಿಸ್ತರಿಗಾಗಿ ಪ್ರಾಣವನ್ನೇ ಕಳೆದುಕೊಳ್ಳುವವನು ಪರಲೋಕದಲ್ಲಿ ಅದನ್ನ ಕಂಡುಕೊಳ್ತಾನೆ. ಪ್ರಿಯರೇ, ಈ ಎಲ್ಲ ಒಂದು ಕಾರ್ಯಗಳನ್ನ ತಿಳಿಸುವಾಗ, ಈ ಶುಭ ಸಂದೇಶವನ್ನು ಸಾರಲು ಶಿಷ್ಯರನ್ನ ಕಳಿಸುವಾಗ ಯೇಸು ಹೇಳ್ತಾರೆ, ನಿಮ್ಮನ್ನ ಸ್ವಾಗತಿಸುವವನು ನನ್ನನ್ನ ಸ್ವಾಗತಿಸ್ತಾನೆ, ನನ್ನನ್ನ ಸ್ವಾಗತಿಸುವವನು ನನ್ನ ಪಿತನನ್ನ ಸ್ವಾಗತಿಸ್ತಾನೆ. ಹೌದು ಪ್ರಿಯರೇ, ಪ್ರಭು ಯೇಸು ಕ್ರಿಸ್ತರ ಈ ಶುಭ ಸಂದೇಶವನ್ನ ಸ್ವೀಕರಿಸುವವನು, ಸ್ವಾಗತಿಸುವವನು, ವಿಶ್ವಾಸಿಸುವವನು ಪರಲೋಕದ ಸೃಷ್ಟಿಕರ್ತನ ನಿತ್ಯ ಪಿತನ ಮಕ್ಕಳಾಗುವಂತ ಒಂದು ಯೋಗ್ಯತೆಯನ್ನ ಪಡ್ಕೊಳ್ತಾನೆ. ಪ್ರೀತಿಯಲ್ಲಿ ನಿಲ್ತಾನೆ. ಈ ಶುಭ ಸಂದೇಶದ ಬೀಜ ಬಿತ್ತಲ್ಪಟ್ಟಾಗ ತಂದೆ ದೇವರಿಂದ ನೀತಿಯ ಮಳೆ ಸುರಿಯಲ್ಪಡುತ್ತೆ. ಪ್ರಿಯರೇ, ಹಾಗಾಗಿ ಈ ಒಂದು ಶುಭ ಸಂದೇಶದ ಸ್ವೀಕಾರದಲ್ಲಿ, ಒಂದು ಸಣ್ಣ ವಿಷಯದಲ್ಲಿ, ಸಣ್ಣ ಒಂದು ಕಾರ್ಯದಲ್ಲೂ ಆ ಒಂದು ಸಹಾಯ ಮಾಡುವವನು, ಸತ್ಕಾರ್ಯ ಮಾಡುವವನು ಪರಲೋಕದಲ್ಲಿ ಪ್ರತಿಫಲವನ್ನ ಖಂಡಿತವಾಗಿಯೂ ಪಡೀತಾನೆ ಅನ್ನುವಂಥ ಭರವಸೆಯನ್ನ ಪ್ರಭು ಯೇಸು ಕ್ರಿಸ್ತರು ಇಲ್ಲಿ ನಮಗೆ ನೀಡ್ತಾರೆ. ಪ್ರಿಯರೇ, ಹಾಗಾಗಿ ಇಂದಿನ ಯೆಶಾಯ ಪ್ರವಾದಿಯ ಆ ಗ್ರಂಥದಲ್ಲೂ ಕೂಡ ಹೇಳುವುದು, ಬಾಹ್ಯ ಆಚರಣೆ ನನಗೆ ಬೇಡ. ನೀವು ಮಾಡೋ ಹಬ್ಬ ಹರಿದಿನಗಳು, ನೀವು ಮಾಡೋ ಬಲಿಗಳು, ಧೂಪಗಳು ನನಗೆ ಅಸಹ್ಯ, ನನಗೆ ಅದು ಬೇಡ. ನನಗೆ ಬೇಕಾಗಿರೋದು ನಿಮ್ಮ ಹೃದಯ, ನಿಮ್ಮ ಒಂದು ಪರಿಶುದ್ಧವಾದ ಆ ಒಂದು ಹೃದಯ, ನಿಮ್ಮ ಆ ಒಂದು ಸ್ವೀಕರಿಸುವಂತ ಒಂದು ಮನೋಭಾವ, ಪೂರ್ಣ ಮಾನಸಾಂತರ ನನಗೆ ಬೇಕು ಅಂತ ಹೇಳ್ತಾ ಇದ್ದಾರೆ. ಪ್ರಿಯರೇ, ಇಂದು ನಾನು ನಿಜವಾಗಿಯೂ ಯೇಸು ಕ್ರಿಸ್ತರನ್ನ ಹಿಂಬಾಲಿಸ್ತಾ ಇದ್ದೀನ, ಅಥವಾ ಈ ಲೌಕಿಕದ ಹುಚ್ಚು ಹೊಳೆಯಲ್ಲಿ ಕೊಚ್ಚಿ ಹೋಗ್ತಾ ಇದ್ದೀನ? ಧ್ಯಾನಿಸೋಣ ಪ್ರಿಯರೇ.